ಗೆ ಸ್ವಾಗತ. ಆಸೆ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಚೆನ್ನಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬಂದಿದೆ. ಇಲ್ಲಿ ಮಂಜನ್ಗೋಸ್ಕರ ಅವ್ರ ತಾಯಿನ ಅರೆಸ್ಟ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಅದನ್ನು ಕೇಳಿ ತಡ್ಕೊಳ್ಳೋಕ್ಕಾಗದೆ ಮನೆಯಿಂದ ಓಡಿ ಬಂದ ಮೀನಾ ಸುದ್ದಿ ಕೇಳಿದ ತಕ್ಷಣ ಸೂರ್ಯ ಮೀನಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದ್ಬಿಟ್ಟು ಇನ್ಸ್ಪೆಕ್ಟರ್, ಯಾವ ರೀತಿ ನ್ಯಾಯ ಸರ್ ಇದು? ಆ ತಾಯಿನ ಇಲ್ಲಿ ಎಳ್ಕೊಂಡು ಬಂದು ಕೂರಿಸೋದು ಯಾವ ರೀತಿ ನ್ಯಾಯ ಸರ್ ಅಂತ ಸೂರ್ಯ ಪ್ರಶ್ನೆ ಮಾಡ್ತಾರೆ. ಮೀನಾ, ಸರ್, ನನ್ನ ತಾಯಿ ಬೆಳಗಾದ ತಕ್ಷಣ ದೇವಸ್ಥಾನದ ಎದುರಿಗೆ ಹೂ ಕಟ್ಕೊಂಡು ಜೀವನ ಮಾಡ್ತಿರೋ ತಾಯಿ ನಮ್ಮ ತಾಯಿ. ನಮ್ಗೆ ಆ ಥರದ್ದು ಏನೂ ಗೊತ್ತಿಲ್ಲ ಸರ್, ಪ್ಲೀಸ್ ನಮ್ಮ ತಾಯಿನ ಬಿಟ್ಬಿಡಿ ಸರ್ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾರೆ. ಏನು ಇವಾಗ ಎಸ್ಕೇಪ್ ಮಾಡಿಸಿದಿರಲ್ಲ ಮಂಜನ್ನ, ಅವನ್ನ ಇಲ್ಲಿ ತಂದು ಕೂರಿಸಿ ನಿಮ್ಮ ತಾಯಿನ ಕರ್ಕೊಂಡು ಹೋಗಿ. ನಮಗೆ DC ಕಡೆಯಿಂದ ಫುಲ್ ಸ್ಟ್ರಿಕ್ಟ್ ಆರ್ಡ್ರ್ ಬಂದಿದೆ. ಇವಾಗ ನಿಮ್ಮ ತಾಯಿನ ಕರ್ಕೊಂಡು ಹೋಗ್ಬೇಕಂದ್ರೆ ಅವನ್ನ ತೊಗೊಂಡು ಬಂದಿಡಿ. ನಿಮ್ಮ ತಾಯಿನ ಕರ್ಕೊಂಬಂದಿರೋದು ಅದಕ್ಕೆ. ತಾಯಿನ ಅರೆಸ್ಟ್ ಮಾಡಿರೋ ಸುದ್ದಿ ಆ ಮಂಜನ್ ಗೊತ್ತಾದ ತಕ್ಷಣ ಬಂದೇ ಬರ್ತಾನಲ್ವಾ, ಅದಕ್ಕೇ ಅರೆಸ್ಟ್ ಮಾಡಿಸಿರೋದು ಅಂತ ಹೇಳ್ತಾರೆ. ಪ್ಲೀಸ್ ಸರ್, ನಮ್ಮ ತಾಯಿನ ಬಿಟ್ಬಿಡಿ ಅಂದ್ರೆ ಸುಮ್ಮನೆ ಇಲ್ಲಿಂದ ಹೋಗ್ತಿರೋ ಇಲ್ವೋ, ನಿಮ್ಮನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಬೇಕಾಗತ್ತೆ ಅಂತ ಇನ್ಸ್ಪೆಕ್ಟರ್ ಕುರುವಾಗಿ ಮಾತಾಡ್ತಾನೆ. ಆಗ ಅನಿವಾರ್ಯ ಕಾರಣ ಮೀನಾ, ಸೂರ್ಯ, ಮೀನನ್ ತಂಗಿ ಮೂವರು ಹೊರಡ್ತಾರೆ. ಈ ಕಡೆ ಅವ್ರ ತಾಯಿ ಕಣ್ಣೀರು ಹಾಕ್ತಾ ನೋವು ಪಡ್ತಾ ಅಳೆಂದ್ರೆ ಅಂತ ಕೈ ಕೂಗಿ ಕರಿತಿರ್ತಾಳೆ. ಆ ಸಂಕಟ ನೋಡೋಕ್ಕಾಗ್ತಾ ಇಲ್ಲ ಆ ತಾಯಿದು. ಈ ಮೂರು ಕೂಡ ಕಷ್ಟದಿಂದ ಅಲ್ಲಿಂದ ಹೊರಬರ್ತಾರೆ. ತುಂಬ ನೋವಾಗ್ತಿರುತ್ತೆ. ತಾಯಿನ ಇನ್ಸ್ಪೆಕ್ಟ್ರು ಅರೆಸ್ಟ್ ಮಾಡಿರೋದನ್ನು ಕೇಳಿ ಅಲ್ಲಿರೋ ಜಾಗನ ನೋಡಿ ತಾಯಿ ಅಳ್ತಿರೋದನ್ನ ನೋಡಿ ಮೀನಾ ದುಃಖದಿಂದ ಹೊರಬರ್ತಾಳೆ. ಈ ಕಡೆ ಮೀನಾ ಏನೋ ಕಷ್ಟಪಟ್ಕೊಂಡು ಹೊರಗೆ ಬಂದರೆ ಇಲ್ಲಿ ಅವ್ರ ತಾಯಿ ಕೂಡ ಅಳ್ತಾ ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ಏನಪ್ಪ ದೇವ್ರೆ, ಈ ಥರ ನಮ್ಮನ್ನು ತಂದುಬಿಟ್ಟಲ್ಲ ಪರಿಸ್ಥಿತಿ ಅನ್ನೋ ಆ ತಾಯಿ ಕೂಡ ಅಳ್ತಾ ನಿಂತ್ಕೋತಾರೆ. ಈ ಕಡೆ ರೋಹಿಣಿನ ಇಲ್ಲಿ ಕಾಗೆ ಆಯ್ತಲ್ಲ, ರೋಹಿಣಿಗೆ ಕಾಟ ಕೊಡ್ತಿರ್ತಾ ಅವ್ನು ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ. ಈಗ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಿದೆ, ಅದಕ್ಕೆ 2 ಲಕ್ಷ ರೂಪಾಯಿ ಕೊಡಿ, ಆ ಶಿಷ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಇಲ್ಲಿ ರೋಹಿಣಿ ಕೂಡ ಶಾಕ್ ಹೋಗ್ತಾರೆ. ಅವ್ನಿಗಾಗಿರೋ ಅವ್ನು ಇರೋ ಪರಿಸ್ಥಿತಿನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ. ಇನ್ನು ರೋಹಿಣಿಗಂತೂ ಅವನಿಂದ ಕಾಟ ತಪ್ಪಿತು, ಆದರೆ ಕಾಗೆ ಸುಬ್ಬನಿಂದ ಕಾಟ ಮಾತ್ರ ಶುರುವಾಗಿದೆ. ಈಗ ರೋಹಿಣಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಡೋದಕ್ಕೆ ರೋಹಿಣಿ ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ. ಈ ಕಡೆ ಕಾಗೆ ಸುಬ್ಬ ಅವಳನ್ನ ಮಾತ್ರ ಬಿಡ್ತಾ ಇಲ್ಲ. ಈಗ ಹೇಗಾದರೂ ಮಾಡಿ ಮೀನನ್ ತಾಯಿನ ಇನ್ಸ್ಪೆಕ್ಟರಿಂದ ಹೊರತರಬೇಕು ಅಂತ ಇಲ್ಲಿ ರಂಗನಾಥ್ ಅವರು ಶಾಂತಿ ಜೊತೆ ಮಾತಾಡ್ತಿದ್ದಾರೆ. ಶಾಂತಿ, ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳ್ತಿದ್ದಾರೆ. ಆಗ ಶಾಂತಿ ಹೇಳ್ತಾಳೆ, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಬೇಕಂದ್ರೆ ಒಂದು ಕಂಡೀಷನ್ ಇದೆ, ನೀವು ಮೀನನ್ನ ಸೂರ್ಯನ ಈ ಮನೆಯಿಂದ ಆಚೆ ಇಡಬೇಕು ಅಂತ ಹೇಳ್ತಾರೆ. ಈ ಕಡೆ ಆ ಮಾತು ಕೇಳಿ ರಂಗನಾಥನಿಗೆ ತುಂಬ ನೋವಾಗುತ್ತೆ, ತುಂಬ ಸಂಕಟ ಆಗುತ್ತೆ. ಆ ಮಾತಿನಿಂದ ಹೊರಬಂದು ನಿಂತಾಗ ಈ ಕಡೆ ಸೂರ್ಯ, ಏನು ಹೇಳಿದ್ಲು ಹೇಳಮ್ಮ, ಶಾಂತಿ ಏನು ಹೇಳಿದ್ಲು ಹೇಳು ಅಂತ ಹೇಳ್ತಾರೆ. ನೀನು ಮತ್ತು ಮೀನಾ ಈ ಮನೆ ಬಿಟ್ಟು ಹೋಗ್ಬೇಕಂತಪ್ಪ ಅಂತ ಹೇಳಿದ ಮಾತಿಗೆ ಮೀನಾ ಹಾಗೂ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಆ ಮಾತನ್ನು ಕೇಳಿ ಎದೆ ಒಡೆದಂಗಾಗುತ್ತೆ ಸೂರ್ಯನಿಗೂ ಕೂಡ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.